ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸತತ 12 ವರ್ಷದ ಬಳಿಕ ವಸತಿ ಶಾಲೆಗೆ ಕಟ್ಟಡ ಭಾಗ್ಯ ಸಿಕ್ಕಿರೋದು. ಗದಗದ ಗೋಜನೂರು ಗ್ರಾಮದಲ್ಲಿ ವಸತಿ ಶಾಲೆಗೆ ಕಟ್ಟಡ ಭಾಗ್ಯ ಸಿಕ್ಕಿದೆ. ಕರ್ನಾಟಕ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆ ಅದು. ತುಂಬ ಹಳೆಯ ಕಟ್ಟಡದಲ್ಲಿ ಕಷ್ಟಪಡ್ತಿದ್ದಂಥ 90 ವಿದ್ಯಾರ್ಥಿನಿಯರು ಹಳೆಯ ಕಟ್ಟಡದಲ್ಲಿ ಕುತ್ಕೊಂಡು ಓದ್ತಾ ಇದ್ರು. 3 ಕ್ಲಾಸ್ ರೂಮ್ ಇತ್ತು, 3 ಶೌಚಾಲಯ, 3 ಸ್ನಾನಗೃಹ ಅಷ್ಟೇ ಇದ್ದಿತ್ತು. ಮಲಗಲು ಸೂಕ್ತ ಜಾಗವಿಲ್ಲದೆ ವಿದ್ಯಾರ್ಥಿನಿಯರು ಪರದಾಡ್ತಿದ್ರು. 5 ಎಕರೆ ಜಮೀನಿದ್ರು ಕೂಡ ಕಟ್ಟಡವನ್ನು ಕಟ್ಟದೆ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯವನ್ನು ತೋರಿದ್ರು. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಈಗ ಕಟ್ಟಡ ಭಾಗ್ಯ ದೊರೆತಿದೆ. ನಾವು ಯುವ ಶಿರಟ್ಟಿಯವರ ಹೆಸರಿನಿಂದ ಶಿಕ್ಷಣ ಇಲಾಖೆಗೆ ಅದು ಟ್ರಾನ್ಸ್ಫರ್ ಆಗಿದೆ. ಈಗ ನಮಗೆ ಆದಷ್ಟು ಬೇಗನೆ ಏನಾಗಬೇಕಂದ್ರೆ ಕೊಠಡಿಗಳು ಮತ್ತು ವಸತಿ ಆಗಲಿಕ್ಕೆ ಸುಮಾರು 40ರಿಂದ 45 ಲಕ್ಷ ಅನುದಾನಗಳು ಬೇಕಾಗ್ತದೆ. ಆಲ್ರೆಡಿ ಪ್ರಸ್ತಾವನೆಯನ್ನು ಡಿಪಾರ್ಟ್ಮೆಂಟಿಂದ 8ನೇ ತಾರೀಕು ಏನು ನಮ್ಮ ಶಿಕ್ಷಣ ಇಲಾಖೆಗೆ ಅವರ ಹೆಸರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ನೋಂದಾಯಿಸಿದ್ದಾರೆ. ತದನಂತರ ಆಲ್ರೆಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಅದೇ ವಿಷಯನ ಇವತ್ತು ಜಿಲ್ಲಾ KDPಯಲ್ಲಿ ಸಹಿತ ಚರ್ಚೆ ಆದಾಗ ನಮ್ಮ ಜಿಲ್ಲಾ ಸಚಿವರು ಅದಕ್ಕೆ ನಾವು ಮತ್ತು ಸಚಿವರು ಕೂಡಿಕೊಂಡು ಈ ವಾರದಲ್ಲಿನೇ ಹೋಗಿ ಏನು ಶಿಕ್ಷಣ ಇಲಾಖೆ ಸಚಿವರಿದ್ದಾರೆ ಅವ್ರನ್ನ ಭೇಟಿಯಾಗಿ ಸಂಬಂಧಪಟ್ಟಂಥ ಕಟ್ಟಡಕ್ಕೆ ಒಂದು ಅನುದಾನವನ್ನು ಕೊಡಿಸುವಂಥ ವಿಚಾರವನ್ನು ಮಾಡಿ ಆದಷ್ಟು ಬೇಗನೆ ಅಲ್ಲಿ ಬಡ ವಿದ್ಯಾರ್ಥಿಗಳದಾರ, ಶಿಕ್ಷಣ ವಂಚಿದಂಥ ಲೇಡೀಸ್ ಹುಡುಗಿಯರು, ಮಹಿಳೆಯರ ಶಾಲೆ ಹಾಸ್ಟೆಲ್ ಇರೋದ್ರಿಂದ ಅವ್ರಿಗೆ ಅದು ಅನುಕೂಲ ಆಗಲಿ ಅಂಥೇಳಿ ಅನುಕೂಲ ಆಗಬೇಕಾಗಿದೆ ಅಂತ ಈ ಬಗ್ಗೆ ಆಲ್ರೆಡಿ ನಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ರು. ಮತ್ತು ಇವತ್ತಿನ ದಿನ ಅದರ ಪ್ರಯುಕ್ತ